ಸ್ನೇಹಿತರೆ, ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಬಂದು ದ ಫ್ರಾಗ್ ಅಂಡ್ ದ ಮೌಸ್. ಒಂದು ಕಪ್ಪೆ ಮತ್ತು ಒಂದು ಹಿಲಿಯ ಕತೆ. ಸ್ನೇಹಿತರೆ, ಕತೆ ತುಂಬಾ ಚೆನ್ನಾಗಿದೆ. ಈ ಕಥೆಯ ಮೂಲಕ ನಿಮಗೆ ಅನೇಕ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತಾನೆ. ಕಥೆಯನ್ನ ಶುರು ಮಾಡೋಣ. ಒನ್ಸ್ ಅಪಾನ್ ಅ ಟೈಮ್. ಒನ್ಸ್ ಅಪಾನ್ ಅ ಟೈಮ್ ಅಂತಂದ್ರೆ ಒಂದು ಕಾಲದಲ್ಲಿ, ಒಂದು ಟೈಮ್ ಅಲ್ಲಿ ದೇರ್ ವಾಸ್ ಇದೆ, ವಾಸ್ಟ್ ಇತ್ತು, ಇದ್ವು ಅನ್ನುವಂತ ಅರ್ಥ ಬರುತ್ತೆ. ಏನಿತ್ತು ಅಂದ್ರೆ ಸ್ನೇಹಿತರೆ, ಆ ಫ್ರಾಗ್ ಒಂದು ಕಪ್ಪೆ ಅಂಡ್ ಮತ್ತು ಆ ಮೌಸ್ ಅಂದ್ರೆ ಒಂದು ಇಲಿ. ಸೊ ಒಂದು ಕಾಲದಲ್ಲಿ ಒಂದು ಕಪ್ಪೆ ಮತ್ತು ಒಂದು ಇಲಿ ಇತ್ತು. ಸ್ನೇಹಿತರೆ, ಈ ವಾಕ್ಯದಲ್ಲಿ ಬಹಳ ಇಂಪಾರ್ಟೆಂಟ್ ಕಲಿಕೆ ನಿಮ್ಗೆ ಒಂದು ಒನ್ಸ್ ಅಪಾನ್ ಅ ಟೈಮ್. ಎಲ್ಲಾ ಕಥೆಗಳು ಸ್ಟಾರ್ಟ್ ಆಗದೆ ಈ ವಾಕ್ಯದಿಂದ. ಒಂದಾನೊಂದು ಕಾಲದಲ್ಲಿ. ಫ್ರಾಗ್ ಸ್ಪೆಲ್ಲಿಂಗ್ ನೆನ್ಪಿಡಿ, ಕಪ್ಪೆ. ಮೌಸ್ ಅಂತಂದ್ರೆ ಇಲಿ. ದೇರ್ ವಾಸ್ ಅಂತಂದ್ರೆ ಸ್ನೇಹಿತರೆ ಇತ್ತು, ಒಂದು ನಾಯಿ ಇತ್ತು, ದೇರ್ ವಾಸ್ ಅ ಡಾಗ್. ಒಂದು ಕಾಡಿತ್ತು, ದೇರ್ ವಾಸ್ ಅ ಫಾರೆಸ್ಟ್. ಒಬ್ಬ ಹುಡುಗ ಇದ್ದ, ದೇರ್ ವಾಸ್ ಅ ಬಾಯ್. ಒಂದು ಮನೆ ಇತ್ತು, ದೇರ್ ವಾಸ್ ಅ ಹೋಮ್. ಸೊ ಇತ್ತು ಅಂತ ಹೇಳೋದಕ್ಕೆ ಸ್ನೇಹಿತರೆ ನೀವು ಇದನ್ನ ಬಳಸ್ಬೋದಾಗಿರುತ್ತೆ, ದೇರ್ ವಾಸ್. ನೆಕ್ಸ್ಟ್ ಏನಾಗುತ್ತೆ, ಸ್ವಲ್ಪ ಗೀಚ್ಕೊಬಿಟ್ಟಿದೆ ಸ್ನೇಹಿತರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇ ವಾರ್ ಗುಡ್ ಫ್ರೆಂಡ್ಸ್. ಸ್ನೇಹಿತರೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅವರು ಒಳ್ಳೆಯ ಸ್ನೇಹಿತರಾಗಿದ್ರು. ದೇ ವರ್ ಅಂತಂದ್ರೆ ಸ್ನೇಹಿತರೆ ಅವರು ಆಗಿದ್ರು ಅಂತ ಹೇಳೋದಕ್ಕೆ ಬಳಕೆ ಆಗುತ್ತೆ. ಅವರು ಅಣ್ಣ ತಮ್ಮಂದರಾಗಿದ್ರು, ದೇ ವರ್ ಬ್ರದರ್ಸ್. ಅವರು ವೈರಿಗಳಾಗಿದ್ರು, ದೇ ವರ್ ಎನಿಮೀಸ್. ಅರ್ಥ ಆಗ್ತಿದ್ಯಾ? ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು. ನೋಡಿ, ಕಪ್ಪೆ ಮತ್ತೆ ಇಲಿ ಒಳ್ಳೆ ಸ್ನೇಹಿತರಾಗಿದ್ರು. ಏನಾಗುತ್ತೆ ಮುಂದೆ? ದ ಫ್ರಾಗ್ ವಿಸಿಟೆಡ್ ದ ಮೌಸ್ ಎವ್ರಿ ಡೇ. ಆ ಕಪ್ಪೆ, ದ ಫ್ರಾಗ್, ಪ್ರತಿದಿನ ಇಲಿಯನ್ನ ಭೇಟಿ ಮಾಡ್ತಿತ್ತಂತೆ ಸ್ನೇಹಿತರೆ, ಪ್ರತಿದಿನ. ದ ಫ್ರಾಗ್ ಬಂದು ನೀರಲ್ಲಿ ವಾಸವಾಗಿರುತ್ತೆ, ಇಲಿ ಬಂದು ಮರದ ಪೊಟ್ರಲೆಲ್ಲೋ ವಾಸವಾಗಿರುತ್ತೆ. ಸೊ ಫ್ರೆಂಡ್ಸ್ ಅಲ್ವಾ, ಸೊ ಕಪ್ಪೆ ಡೈಲಿ ಹೋಗುತ್ತೆ, ಭೇಟಿ ಮಾಡುತ್ತೆ, ಮಾತಾಡುತ್ತೆ, ತಿನ್ನುತ್ತೆ, ಹರಟೆ ಹೊಡಿಯುತ್ತೆ, ವಾಪಸ್ಸು ತನ್ನ ಮನೆ ನೀರಿಗೆ ಬರುತ್ತೆ. ಈ ತರ ಮಾಡ್ತಾ ಇರುತ್ತೆ. ದ ಫ್ರಾಗ್ ಸ್ನೇಹಿತರೆ, ದ ಅಂತಂದ್ರೆ ಕನ್ನಡದಲ್ಲಿ ಆ ಕಪ್ಪೆ ಸ್ಪೆಸಿಫಿಕ್ ಆಗಿ. ವಿಸಿಟೆಡ್ ಸ್ನೇಹಿತರೆ, ಇದು ಇಡಿ ವರ್ಬು. ವಿಸಿಟ್ ಅನ್ನೋದು ಪ್ರೆಸೆಂಟ್ ವರ್ಬ್ ಆಗಿರುತ್ತೆ, ನಾನು ಭೇಟಿ ಮಾಡುತ್ತೇನೆ. ಹೀಡಿ ವಿಸಿಟೆಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ ಸ್ನೇಹಿತರೆ. ಭೇಟಿ ಮಾಡದ, ಭೇಟಿ ಮಾಡಿತು, ಭೇಟಿ ಮಾಡಿದ್ರು ಅನ್ನುವಂತ ಅರ್ಥ ಕೊಡ್ತದೆ. ದ ಮೌಸ್ ಯಾರನ್ನ? ಆ ಇಲಿಯನ್ನ. ಎವ್ರಿ ಡೇ, ಪ್ರತಿದಿನ. ದೇ ಏಟ್, ಅವರು ತಿಂದ್ರು, ಫುಡ್ ಆಹಾರವನ್ನ, ಟುಗೆದರ್. ಸ್ನೇಹಿತರೆ, ಅವರು ಒಟ್ಟಿಗೆ ಊಟ ಮಾಡ್ತಾ ಇರ್ತಾರೆ. ಹೇಟ್ ಅನ್ನೋದು ಸ್ನೇಹಿತರೆ ಈಟ್ ಅಂದ್ರೆ ತಿನ್ನು, ಇದರ ಪಾಸ್ಟ್ ಟೆನ್ಸ್, ಇದರ ವಿ ಟು ಏಟ್. ತಿಂತಾ ಇರ್ತಾರೆ. ಫುಡ್ ಆಹಾರ, ಟುಗೆದರ್ ಒಟ್ಟಿಗೆ, ಒಟ್ಟಿಗೆ ಆಹಾರವನ್ನ ತಿಂದ್ರು, ತಿಂತಾ ಇದ್ರು ಅನ್ನುವಂತ ಅರ್ಥ. ದೇ ಟಾಕ್ಡ್ ಹ್ಯಾಪಿಲಿ, ಅವರು ಸಂತೋಷದಿಂದ ಮಾತನಾಡಿದ್ರು. ಟಾಕ್ ಅಂದ್ರೆ ಮಾತಾಡು, ಹಿಡಿ ಇದೆ, ಸೊ ಇದು ಹಿಡಿ ವರ್ಬು, ಇದರ ವಿ ಟು ಟಾಕ್ಡ್. ಮಾತಾಡಿದ್ರು ಸಂತೋಷದಿಂದ, ಹ್ಯಾಪಿಲಿ. ದೇ ವಾಕ್ಡ್ ಹ್ಯಾಪಿಲಿ, ದೇ ಡ್ಯಾನ್ಸ್ಡ್ ಹ್ಯಾಪಿಲಿ. ಇದು ಸ್ನೇಹಿತರೆ ಅಡ್ವರ್ಬ್. ಕ್ರಿಯಾಪದದ ನಂತರ ಕ್ರಿಯಾಪದ ಹೆಂಗ್ ನಡೀತು ಅಂತ ಹೇಳ್ತಕ್ಕಂತ ಒಂದು ಅಡ್ವರ್ಬ್ ಪದ. ಓಕೆ ಓಕೆ ಸೊ ಸಂತೋಷದಿಂದ ಇದ್ದಂತಹ ಫ್ರೆಂಡ್ಸ್ ಗಳಿರಿಬ್ರು. ಒಂದಿನ, ಒನ್ ಡೇ, ದ ಫ್ರಾಗ್ ಸೇಡ್, ಕಪ್ಪೆ ಇಲಿಗೆ ಹೇಳುತ್ತೆ, ನೋಡಿ ಹೇಳ್ತಾ ಇದೆ, ಕಮ್ ಟು ಮೈ ಹೌಸ್, ಬಾ ನನ್ ಮನೆಗೆ. ಒಂದಿನ ಕಪ್ಪೆ ಹೇಳುತ್ತೆ, ಡೈಲಿ ನಾನೇ ನಿಮ್ ಮನೆಗೆ ಬರ್ತಾ ಇದೀನಿ, ನಾನೇ ಮೇಲ್ ಬರ್ತೀನಿ, ನಾನೇ ಮಾತಾಡ್ತೀನಿ, ನಾನೇ ಇಲ್ಲಿಗೆಲ್ಲ ಬಂದು ಎಲ್ಲ ಮಾಡ್ತಾ ಇದೀನಿ, ನೀನ್ ಯಾಕೆ ನನ್ ಮನೆಗೆ ಬರಬಾರದು ಅಂತ ಕಪ್ಪೆ ಇಲಿಗೆ ಹೇಳ್ತಾ ಇದೆ. ಒನ್ ಡೇ, ಒಂದಿನ. ಸೇ ಅಂದ್ರೆ ಹೇಳು, ಇದು ಪಾಸ್ಟ್ ಟೆನ್ಸ್ ಸ್ನೇಹಿತರೆ. ಸೆಡ್ ವಿ ಟು ಇರ್ರೆಗ್ಯುಲರ್ ವರ್ಬು. ಕಮ್ ಬಾ. ಮೈ ಹೋಮ್, ಮೈ ಹೌಸ್. ಟು ಅಂದ್ರೆ ಸ್ನೇಹಿತರೆ ಗೆ, ನನ್ನ ಮನೆಗೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಏನ್ ಹೇಳುತ್ತೆ? ದ ಮೌಸ್ ಸೇಡ್, ಇಲ್ಲಿ ಹೇಳುತ್ತೆ, ಬಟ್ ಐ ಕೆನಾಟ್ ಸ್ವಿಮ್. ಬಟ್ ಆದ್ರೆ,
ಕೆನಾಟ್ ನನ್ನ ಕೈಲಿ ಆಗಲ್ಲ, ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ಬಳಕೆ ಆಗ್ತಕ್ಕಂಥ ಹೆಲ್ಪಿಂಗ್ ವರ್ಬು ಸ್ನೇಹಿತರೆ. ನನಗೆ ಇಂಗ್ಲಿಷ್ ಬರಲ್ಲ, ಐ ಕೆನಾಟ್ ಸ್ಪೀಕ್ ಇಂಗ್ಲಿಷ್. ನನಗೆ ಡ್ರೈವಿಂಗ್ ಬರಲ್ಲ, ಐ ಕೆನಾಟ್ ಡ್ರೈವ್. ನನ್ನ ಕೈಲಿ ಓಡಕ್ಕಾಗಲ್ಲ, ಐ ಕೆನಾಟ್ ರನ್. ಅರ್ಥ ಆಗ್ತಿದ್ಯಾ? ಸೊ ನನಗೆ ಈಜಕ್ ಬರಲ್ಲ, ಐ ಕೆನಾಟ್ ಸ್ವಿಮ್. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಹಿಂಗೆ ಹೇಳಿದಾಗ ಈ ಕಪ್ಪೆ ಏನ್ ಮಾಡುತ್ತೆ? ದ ಫ್ರಾಗ್ ಸ್ಮೈಲ್ಡ್ ಅಂಡ್ ಸೇಡ್. ಕಪ್ಪೆ ನಗುತ್ತೆ, ಆಮೇಲೆ ಹೇಳುತ್ತೆ ಡೋಂಟ್ ವರಿ ಮಚ. ಸ್ಮೈಲ್ಡ್ ಇಡಿ ವರ್ಬು ಸ್ನೇಹಿತರೆ, ಸ್ಮೈಲ್ ನ ಪಾಸ್ಟ್ ಟೆನ್ಸು. ಕಪ್ಪೆ ನಕ್ತು. ಡೋಂಟ್ ವರಿ, ನೋ ಬಿ ಪಿ, ಬಿ ಹ್ಯಾಪಿ ಅಂತ ಕಪ್ಪೆ ಇಲ್ಲಿಗೆ ಹೇಳುತ್ತೆ. ಐ ವಿಲ್ ಟೇಕ್ ಯು ಅಕ್ರಾಸ್ ದ ವಾಟರ್. ನಾನು ನಿನ್ನನ್ನ ನೀರಿನ ಆಚೆಗೆ ಕರ್ಕೊಂಡು ಹೋಗ್ತೀನಿ ಕಲ, ಯಾಕ ನಿಂಗೆ ಚಿಂತೆ ಅಂತ ಕಪ್ಪೆ ಇಲ್ಲಿಗೆ ಹೇಳ್ತಾ ಇದೆ. ಐ ವಿಲ್ ಟೇಕ್ ಅಂತಂದ್ರೆ ಸ್ನೇಹಿತರೆ, ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅರ್ಥ. ಎಕ್ರಾಸ್ ಅಂತಂದ್ರೆ ಸ್ನೇಹಿತರೆ, ಈ ಬದಿಯಿಂದ ಆ ಬದಿ ಕಡೆಗೆ, ಈ ದಡದಿಂದ ಆ ದಡಕ್ಕೆ, ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಅಂತ ಹೇಳ್ಬೇಕಾದ್ರೆ ನೀವು ಈ ಪದ ಎಕ್ರಾಸ್ ಅನ್ನ ಬಳಸ್ಬೇಕು. ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿ, ನದಿಯ ಹೊಳೆಯ ಒಂದು ಬದಿಯಿಂದ ಮತ್ತೊಂದು ಬದಿ, ಎಕ್ರಾಸ್. ವಾಟರ್ ಅಂತ ಇದೆ, ಸೊ ನೀರಿನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ನಾನ್ ನಿನ್ನನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ ಕಪ್ಪೆ ನೀತಿ ಪಾಠನ ಹೇಳ್ತಾರೆ. ಯಾರಿಗೆ? ಇಲಿಗೆ. ಮುಂದೇನಾಗುತ್ತೆ? ದ ಮೌಸ್ ವಾಸ್ ಹ್ಯಾಪಿ. ಫ್ರೆಂಡ್ ಹೇಳ್ತವನೆ ಅಲ್ವಾ, ಸೊ ಇಲಿ ಫುಲ್ ಖುಷಿ. ಅಂಡ್ ಸ್ಯಾಟ್ ಆನ್ ದ ಫ್ರಾಗ್ಸ್ ಬ್ಯಾಕ್. ಇಲಿ ಖುಷಿ ಪಟ್ಟು ಕಪ್ಪೆಯ ಬೆನ್ನಿನ ಮೇಲೆ ಕೂತ್ಕೊಳ್ಳುತ್ತೆ. ಮೌಸ್ ಇಲಿ ಹ್ಯಾಪಿ, ಸಂತೋಷ ಆಯ್ತು. ಸ್ಯಾಟ್ ಆನ್ ಸ್ನೇಹಿತರೆ, ಸಿಟ್ ಅಂದ್ರೆ ಕೂತ್ಕಲ್ವಾ, ಇದರ ಪಾಸ್ಟ್ ಟೆನ್ಸ್ V2 ಸ್ನೇಹಿತರೆ, ವರ್ಬಿಟ್ಟು ಸ್ಯಾಟ್ ಅಂದ್ರೆ ಕೂತ್ಕೊಳ್ತು. ಆನ್ ಅಂದ್ರೆ ಮೇಲೆ, ಕಪ್ಪೆಯ ಮೇಲೆ. ಆನ್ ದ ಫ್ರಾಗ್ಸ್ ಬ್ಯಾಕ್ ಅಂತ ಇದೆ. ಫ್ರಾಗ್ ಅಂದ್ರೆ ಕಪ್ಪೆ ಅಲ್ವಾ, ಈ ತರ ಅಪಾಸ್ಟ್ರಫಿ ಹಾಕ್ಬಿಟ್ಟು ಎಸ್ ಹಾಕಿದ್ರೆ ಆಗ ಅದರ ಅರ್ಥ ಏನಾಗುತ್ತೆ? ಕಪ್ಪೆಯ. ಬ್ಯಾಕ್ ಅಂದ್ರೆ ಬೆನ್ನು, ಕಪ್ಪೆಯ ಬೆನ್ನಿನ ಮೇಲೆ. ಆನ್ ಇಲ್ಲಿ ಏನ್ ಮಾಡುತ್ತೆ? ಟಕಾರ ಅಂತ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಏನಾಗುತ್ತೆ? ದ ಫ್ರಾಗ್ ಸ್ಟಾರ್ಟೆಡ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ಕಪ್ಪೆ ನದಿಯಲ್ಲಿ ಈಜೋದಕ್ಕೆ ಪ್ರಾರಂಭಿಸುತ್ತೆ. ನೋಡಿ, ಖುಷಿ ಖುಷಿಯಿಂದ ಈಜ್ತಾ ಇದೆ. ಸ್ಟಾರ್ಟೆಡ್ ಹಿಡಿ ವರ್ಬು, ಪ್ರಾರಂಭಿಸ್ತು, ಶುರು ಮಾಡ್ತು. ಸ್ವಿಮ್ಮಿಂಗ್ ಈಜೋದಕ್ಕೆ. ಇನ್ ದ ರಿವರ್, ಇನ್ ಅಂದ್ರೆ ಸ್ನೇಹಿತರೆ ನಲ್ಲಿ, ಆ ನದಿಯಲ್ಲಿ ಕಪ್ಪೆ ಈಜೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ತಂಗಿ ಈಜುತ್ತೆ, ಎಂಜಾಯ್ ಮಾಡುತ್ತೆ. ದ ಫ್ರಾಗ್ ಕಪ್ಪೆ ಹ್ಯಾಡ್ ಅ ಬ್ಯಾಡ್ ಐಡಿಯಾ. ಸ್ವಲ್ಪ ಹೊತ್ತು ಈಜಾಡಾದ್ಮೇಲೆ ಕಪ್ಪೆಗೆ ಯಾವುದೋ ಒಂದು ಕಿತ್ತೋಗಿರೋ ಯೋಚನೆ ಬರುತ್ತೆ ತಲೆಯಲ್ಲಿ. ಕಲಿಕೆ ಸ್ನೇಹಿತರೆ, ಆಫ್ಟರ್ ಸಮ್ ಟೈಮ್ ವೆರಿ 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 ಇಂಪಾರ್ಟೆಂಟ್. ನಾನು ಕ್ವಿಜ್ ಅಲ್ಲಿ ಕೇಳಬಹುದು, ಕತೆ ಎಂಡಲ್ಲಿ ಕೇಳಬಹುದು, ನೆನ್ಪಿಡಿ. ಆಫ್ಟರ್ ಸಮ್ ಟೈಮ್ ಅಂತಂದ್ರೆ ಸ್ವಲ್ಪ ಸಮಯದ ನಂತರ, ಸ್ವಲ್ಪ ಸಮಯದ ನಂತರ. ಬ್ಯಾಡ್ ಐಡಿಯಾ ಅಂತಂದ್ರೆ ಕೆಟ್ಟ ಯೋಚನೆ, ಕಿತ್ತೋಗಿರೋ ಆಲೋಚನೆಗೆ ಇಂಗ್ಲಿಷ್ ನಲ್ಲಿ ಬ್ಯಾಡ್ ಐಡಿಯಾ, ಬ್ಯಾಡ್ ಥಾಟ್ ಅಂತ ಕರೀತಾರೆ ಸ್ನೇಹಿತರೆ. ಏನದು ಬ್ಯಾಡ್ ಐಡಿಯಾ? ಈ ಥಾಟ್, ಈ ಅಂದ್ರೆ ಇಲ್ಲಿ ಕಪ್ಪೆ. ಕಪ್ಪೆ ಯೋಚನೆ ಮಾಡುತ್ತೆ, ಐ ವಿಲ್ ಟೇಕ್ ದ ಮೌಸ್ ಡೀಪ್ ಇನ್ ಟು ದ ವಾಟರ್. ನಾನು ಈ ಇಲಿಯನ್ನ, ಮೌಸ್ ಅನ್ನ ನೀರಿನ ಆಳಕ್ಕೆ, ಡೀಪ್ಗೆ ಕರ್ಕೊಂಡು ಹೋಗ್ತೀನಿ, ಎತ್ತಾಕೊಂಡು ಹೋಗ್ತೀನಿ. ಅದು ಅಲ್ಲಿ ಸತ್ತೋಗ್ಬಿಡುತ್ತೆ, ನಂತರ ನಾನು ಅದನ್ನ ತಿಂತೀನಿ ಅನ್ನುವಂತಹ ಒಂದು ದುರಾಲೋಚನೆ ನಮ್ಮ ಈ ಕಪ್ಪೆ ರಾಯಿಗೆ ಬಂದ್ಬಿಡುತ್ತೆ. ಕಪ್ಪೆ ಯೋಚಿಸುತ್ತೆ, ನಾನು ಇಲಿಯನ್ನ ಆಳವಾದ ನೀರಿನ ಆಳದೊಳಗೆ ತೆಗೆದುಕೊಂಡು ಹೋಗಿ ತಿಂತೀನಿ. ಸ್ನೇಹಿತರೆ, ಥಿಂಕ್ ಅಂದ್ರೆ ಯೋಚನೆ ಮಾಡು, ಥಾಟ್ ಅಂತಂದ್ರೆ ಯೋಚನೆ ಮಾಡ್ತು, ಪಾಸ್ಟ್ ಟೆನ್ಸ್. ಟೇಕ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಐ ವಿಲ್ ಟೇಕ್ ಅಂತಂದ್ರೆ ಅದು ಕರ್ಕೊಂಡು ಹೋಗೋದು. ಡೀಪ್ ಇನ್ ಟು ದ ವಾಟರ್, ಇಂಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಡೀಪ್ ಇನ್ ಟು ದ ವಾಟರ್ ಅಂತಂದ್ರೆ ನೀರಿನ ಆಳಕ್ಕೆ. ಈಟ್ ಅಂದ್ರೆ ತಿನ್. ನೆಕ್ಸ್ಟ್ ಏನಾಗುತ್ತೆ? ಸ್ಲೋಲಿ, ಇಲ್ಲಿಗೆ ಗೊತ್ತಾಗದಂತೆ ದ ಫ್ರಾಗ್ ಕಪ್ಪೆ ಡೈವ್ಡ್ ಅಂದ್ರೆ ನೀರಿನ ಒಳಗಡೆ ಜಂಪ್ ಮಾಡುತ್ತೆ. ಇನ್ ಟು ದ ಡೀಪ್ ವಾಟರ್, ನಿಧಾನವಾಗಿ ಕಪ್ಪೆ ಆಳವಾದ ನೀರಿನ ಒಳಗಡೆ
ಮುಳುಗುತ್ತೆ. ನೋಡಿ ಮುಳುಗ್ತಾ ಇದೆ. ನೋಡಿ ಕಪ್ಪೆ ಸ್ಮೈಲ್ ಚೇಂಜ್ ಆಗೋಯ್ತು, ಕಣ್ಣುಗಳು ಚೇಂಜ್ ಆಗೋಯ್ತು. ಸ್ಲೋಲಿ ಅಂದ್ರೆ ಸ್ನೇಹಿತರೆ ನಿಧಾನವಾಗಿ, ಡೈವ್ಡ್ ಅಂತಂದ್ರೆ ಮುಳುಗೋದು, ಡೈ ಹೊಡಿಯೋದು, ಡೀಪ್ ವಾಟರ್ ಅಂತಂದ್ರೆ ನೀರಿನ ಆಳ. ಈ ಶೌಟೆಡ್ ಲೌಡ್ಲಿ, ಹಿ ಅಂದ್ರೆ ಇಲ್ಲಿ ಹಿಲಿ ನೋಡಿ ಕಿರ್ಚ್ಕೊಳ್ತಾ ಇದೆ ಪಾಪ. ಹೆಲ್ಪ್ ಹೆಲ್ಪ್ ಸಹಾಯ ಮಾಡಿ ಸಹಾಯ ಮಾಡಿ. ಶೌಟೆಡ್ ಸ್ನೇಹಿತರೆ ಹಿಡಿ ವರ್ಬು ಶೌಟು, ಕೂಕೊಳ್ಳೋದು ಪಾಸ್ಟ್ ಟೆನ್ಸು. ಲೌಡ್ಲಿ ಅಂತಂದ್ರೆ ಜೋರಾಗಿ ಸ್ನೇಹಿತರೆ. ಹೆಲ್ಪ್ 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 ಸಹಾಯ ಮಾಡಿ ಸಹಾಯ ಮಾಡಿ. ನೆಕ್ಸ್ಟ್ ಏನಾಗುತ್ತೆ, ಅಟ್ ದಟ್ ಮೂಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಆ ಸಂದರ್ಭದಲ್ಲಿ, ಆ ಟೈಮ್ನಲ್ಲಿ, ಅ ಬಿಗ್ ಆಕ್ ವಾಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಒಂದು ದೊಡ್ಡ ಗಿಡಗ ಅಂದ್ರೆ ಒಂದು ರೀತಿ ಹದ್ದು ಅನ್ಕೊಳ್ಳಿ ಸ್ನೇಹಿತರೆ, ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಅಟ್ ದಟ್ ಮೂಮೆಂಟ್, ಆ ಟೈಮ್ನಲ್ಲಿ, ಬಿಗ್ ಆಕ್ ದೊಡ್ಡ ಗಿಡಗ, ದೊಡ್ಡ ಹದ್ದು, ರಣಹದ್ದು, ಫ್ಲೈಯಿಂಗ್ ದ ಸ್ಕೈ ಆಕಾಶದಲ್ಲಿ, ಇನ್ ದ ಸ್ಕೈ ಅಂದ್ರೆ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಇಲ್ಲಿಯ ವಾಯ್ಸ್ ಅದು ಕೇಳಿಸುತ್ತೆ ಅನ್ಸುತ್ತೆ. ದ ಆಕ್ ಹರ್ಡ್ ದ ಮೌಸಸ್ ಕ್ರೈ. ಗಿಡಗ ಇಲಿಯ ಅಳುವ ಧ್ವನಿಯನ್ನ ಕೇಳುತ್ತೆ. ಹರ್ಡ್ ಅಂದ್ರೆ ಸ್ನೇಹಿತರೆ ಹಿಯರ್ ಪದದ ಪಾಸ್ಟ್ ಟೆನ್ಸ್ ವಿ2. ಕೆಲವರು ಇದನ್ನ ಹಿಯರ್ಡ್ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಇದು ತಪ್ಪು. ಇದನ್ನ ಯಾವಾಗ್ಲೂ ನೀವು ಹರ್ಡ್ ಅಂತ ಪ್ರೊನೌನ್ಸ್ ಮಾಡ್ಬೇಕು, ಕೇಳಿಸ್ಕೊಳ್ತು. ಮೌಸ್ ಅಂದ್ರೆ ಹಿಲಿ, ಆ ಫಾಸ್ಟ್ ಪಿ ಹಾಕ್ಬಿಟ್ಟು ಎಸ್ ಹಾಕಿದ್ರೆ ಹಿಲಿಯ ಅನ್ನುವಂತ ಅರ್ಥ ಬರುತ್ತೆ. ಕ್ರೈ ಅಂದ್ರೆ ಅಳುವ ಧ್ವನಿ. ನೆಕ್ಸ್ಟ್ ಏನಾಗುತ್ತೆ, ಹಿಟ್ ಅಂದ್ರೆ ಆ ಗಿಡಗ ಕ್ವಿಕ್ಲಿ ಕೇಮ್ ಡೌನ್. ಕಮ್ ಡೌನ್ ಅಂದ್ರೆ ಕೆಳಗಡೆ ಬಾ, ಕೇಮ್ ಪಾಸ್ಟ್ ಟೆನ್ಸ್ ಇದೆ ಸ್ನೇಹಿತರೆ, ಕೆಳಗಡೆ ಬರ್ತದೆ. ಕಾಟ್ ಕ್ಯಾಚ್ ನ ಪಾಸ್ಟ್ ಟೆನ್ಸ್ ಕಾಟ್, ಹಿಡ್ಕೊಳ್ಳುತ್ತೆ. ದ ಮೌಸ್ ಇಲಿಯನ್ನ, ವಿತ್ ಇಟ್ಸ್ ಶಾರ್ಪ್ ಬೀಕ್, ಅದರ ಶಾರ್ಪ್ ಆದ ಬೀಕ್. ಬೀಕ್ ಅಂತಂದ್ರೆ ಸ್ನೇಹಿತರೆ ಪಕ್ಷಿಯ ಮೂತಿಗೆ ಇಂಗ್ಲಿಷ್ ನಲ್ಲಿ ಬೀಕ್ ಅಂತ ಕರೀತಾರೆ. ಸ್ನೇಹಿತರೆ ಕಲಿಕೆ ಏನಂದ್ರೆ ಕ್ವಿಕ್ಲಿ ಬೇಗ, ಕೇಮ್ ಡೌನ್ ಅಂತಂದ್ರೆ ಕೆಳಗಡೆ ಬರೋದು, ಕಮ್ ಡೌನ್ ಅಂತಂದ್ರೆ ಕೆಳಗಡೆ ಬರೋದು, ಕೇಮ್ ಡೌನ್ ಅಂತ ಪಾಸ್ಟ್ ಟೆನ್ಸ್ ಇದೆ, ಸೊ ಕೆಳಗಡೆ ಬಂತು. ಕ್ಯಾಚ್ ನ ಪಾಸ್ಟ್ ಟೆನ್ಸ್ ಕಾಟು ಹಿಡಿತು. ಶಾರ್ಪ್ ಅಂದ್ರೆ ಚೂಪಾದ ತೀಕ್ಷ್ಣವಾದ, ಬೀಕ್ ಆಗ್ಲೇ ಹೇಳಿದೆ, ಬೀಕ್ ಅಂತಂದ್ರೆ ಪಕ್ಷಿಯ ಮೂತಿ ಸ್ನೇಹಿತರೆ. ನೆಕ್ಸ್ಟ್, ಬಟ್ ಆದ್ರೆ ದ ಫ್ರಾಗ್ ವಾಸ್ ಟೈಡ್ ಟು ದ ಮೌಸ್. ಇದು ಎತ್ಕೊಂಡಿದ್ದೇನೋ ಇಲಿನ ಅಲ್ವಾ. ಇಲಿ ಯಾರ ಬೆನ್ನು ಕಚ್ಕೊಂಡಿತ್ತು, ಕಪ್ಪೆಯ ಬೆನ್ನಿಗೆ ಕಚ್ಕೊಂಡಿತ್ತು ಅಲ್ವಾ. ಆದ್ರೆ ಕಪ್ಪೆ ಇಲಿಗೆ ಕಟ್ಟಲ್ಪಟ್ಟಿತ್ತು ಅಲ್ವಾ. ವಾಸ್ ಟೈಡ್ ಕಟ್ಟಲ್ಪಟ್ಟಿತ್ತು, ಟು ದ ಮೌಸ್. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಸೊ ಆದ್ದರಿಂದ ದ ಆಕ್ ಕ್ಯಾರಿಡ್ ಬೋತ್ ದ ಮೌಸ್ ಅಂಡ್ ದ ಫ್ರಾಗ್ ಇನ್ ಟು ದ ಸ್ಕೈ. ಸೊ ಸ್ನೇಹಿತರೆ ಇಲಿನ ಎತ್ಕೊಂಡಾಗ ಅದ್ರ ಜೊತೆ ಕಪ್ಪೆನೂ ಕೂಡ ಆ ರಣಹದ್ದಿನ ಏನೋ ಬಲೆಗೆ ಬೀಳ್ತವೆ. ಆದ್ದರಿಂದ ಗಿಡಗ ಕಪ್ಪೆ ಮತ್ತು ಇಲಿ ಎರಡನ್ನೂ ಆಕಾಶಕ್ಕೆ ಎತ್ತಾಕೊಂಡು ಹೋಗುತ್ತೆ. ಕ್ಯಾರಿಡ್ ಅಂತಂದ್ರೆ ಒತ್ಕೊಂಡು ಹೋಗೋದು, ಬೋತ್ ಇಬ್ಬರನ್ನು, ಎರಡನ್ನು, ಇನ್ ಟು ದ ಸ್ಕೈ ಆಕಾಶಕ್ಕೆ. ದ ಫ್ರಾಗ್ ಕಪ್ಪೆ ಅಂಡರ್ಸ್ಟೂಡ್ ಅರ್ಥ ಮಾಡ್ಕೊಳತ್ತೆ ಈಗ, ಈಸ್ ಮಿಸ್ಟೇಕ್ ತನ್ನ ತಪ್ಪನ್ನ. ಕಪ್ಪೆಗೆ ತನ್ನ ತಪ್ಪಿನ ಅರ್ಥವಾಯ್ತು, ಅರಿವಾಯ್ತು. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟೂಡ್, ಅಂಡರ್ಸ್ಟೂಡ್ ಪಾಸ್ಟ್ ಟೆನ್ಸ್ ಸ್ನೇಹಿತರೆ ಅರಿವಾಗೋದು, ಅರ್ಥ ಮಾಡ್ಕೊಳ್ಳೋದು. ಮಿಸ್ಟೇಕ್ ಅಂದ್ರೆ ತಪ್ಪು. ಬಿಕಾಸ್ ಆಫ್ ಹಿಸ್ ಬ್ಯಾಡ್ ಅಂಡ್ ಸೆಲ್ಫಿಶ್ ಐಡಿಯಾ, ಏನಂತ ಅರ್ಥ ಮಾಡ್ಕೊಳುತ್ತೆ ಅಂತಂದ್ರೆ ತನ್ನ ಕೆಟ್ಟ ಆಲೋಚನೆಯಿಂದಾಗಿ ಈ ಲಾಸ್ಟ್ ಇಸ್ ಗುಡ್ ಫ್ರೆಂಡ್, ತನ್ನ ಒಳ್ಳೆ ಸ್ನೇಹಿತನನ್ನ ಕಳ್ಕೊಳ್ತಾನೆ. ಆಲ್ಸೋ ಇಸ್ ಓನ್ ಲೈಫ್, ತನ್ನ ಜೀವವನ್ನು ಕೂಡ ಕಳ್ಕೊಳ್ತಾ ಇದೀನಿ ಅಂತ ಕಪ್ಪೆ ಅರಿವನ್ನ ಮಾಡ್ಕೊಳುತ್ತೆ. ಬಿಕಾಸ್ ಆಫ್ ಅಂದ್ರೆ ಸ್ನೇಹಿತರೆ ಕಾರಣದಿಂದ. ಯಾವ ಕಾರಣದಿಂದ, ಸೆಲ್ಫಿಶ್ ಐಡಿಯಾ. ಸೆಲ್ಫಿಶ್ ಅಂದ್ರೆ ಸ್ವಾರ್ಥ, ಸ್ವಾರ್ಥಿ ಯೋಚನೆ, ಸೆಲ್ಫಿಶ್ ಐಡಿಯಾ. ಲಾಸ್ಟ್ ಅಂತಂದ್ರೆ ಲೂಸ್ ಪದದ ಪಾಸ್ಟ್ ಟೆನ್ಸ್ ಸ್ನೇಹಿತರೆ ವಿ2. ಕಳೆದುಕೊಂಡನು, ಕಳೆದುಕೊಂಡನು. ಓನ್ ಲೈಫ್ ಅಂದ್ರೆ ತನ್ನ ಸ್ವಂತ ಜೀವವನ್ನ. ಲೈಫ್ ಅಂದ್ರೆ ಜೀವನ ಅಲ್ವಾ ಸ್ನೇಹಿತರೆ, ಲೈಫ್ ಅಂದ್ರೆ ಜೀವನ. ನಾವು ಕೆಲವೊಮ್ಮೆ ಹೇಳ್ತೀವಲ್ಲ ಪ್ರಾಣ, ಜೀವ, ಇದಕ್ಕೂ ಕೂಡ ಇಂಗ್ಲಿಷ್ ನಲ್ಲಿ ಲೈಫ್ ಅಂತ ಕರಿತೀವಿ. ಸೊ ಸ್ನೇಹಿತರೆ ಕಥೆಯ ನೀತಿ ಪಾಠ ನೆನ್ಪಿಡ್ಕೊಳ್ಳಿ, ಡೋಂಟ್ ಚೀಟ್ ಯುವರ್ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರಿಗೆ ಯಾವತ್ತೂ ಕೂಡ ಮೋಸ ಮಾಡಬೇಡಿ ಸ್ನೇಹಿತರೆ.
ಬ್ಯಾಡ್ ಥಾಟ್ಸ್ ಕೆಟ್ಟ ಯೋಚನೆಗಳು, ಸೆಲ್ಫಿಶ್ನೆಸ್ ಸ್ವಾರ್ಥ, ಕ್ಯಾನ್ ಡೆಸ್ಟ್ರಾಯ್ ನಾಶ ಮಾಡಬಲ್ಲವು, ಟ್ರೂ ಫ್ರೆಂಡ್ಶಿಪ್ ನಿಜವಾದ ಸ್ನೇಹವನ್ನು. ಓಕೆ, ಸೊ ಬ್ಯಾಡ್ ಥಾಟ್ಸ್ ಅಂದ್ರೆ ಸ್ನೇಹಿತರೆ ಕೆಟ್ಟ ಯೋಚನೆಗಳು, ಸೆಲ್ಫಿಶ್ನೆಸ್ ಅಂತಂದ್ರೆ ಸ್ವಾರ್ಥ, ಓಕೆ, ಡೆಸ್ಟ್ರಾಯ್ ಅಂತಂದ್ರೆ ಸ್ನೇಹಿತರೆ ಸರ್ವನಾಶ ಮಾಡೋದು, ಟ್ರೂ ಫ್ರೆಂಡ್ಶಿಪ್ ನಿಜವಾದ ಸ್ನೇಹ, ನಿಜವಾದ ಬಂಧನ. ಸೊ ಸ್ನೇಹಿತರೆ ಈ ಕಥೆಯಿಂದ ನೀವಿಷ್ಟು ಪದಗಳನ್ನ, ವರ್ಬ್ಗಳನ್ನ, ಆರ್ಟಿಕಲ್ಸ್ ಗಳನ್ನ, ಗ್ರಾಮರ್ ಅನ್ನ, ಶಬ್ದಕೋಶವನ್ನ ಕಲ್ತಿದ್ದೀರಾ. ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಈ ಕಥೆಯ ಮೂಲಕ, ಕಥೆ 12 ದ ಮ್ಯಾಜಿಕ್ ಪಾಟ್ ಅನ್ನುವಂತಹ ಒಂದು ಕಥೆಯ ಮೂಲಕ ನಿಮಗೆ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಶಬ್ದಕೋಶವನ್ನ ಹೇಳ್ಕೊಡ್ತಾನೆ. ಸ್ನೇಹಿತರೆ ಈ ಕಥೆಯನ್ನ ಆಧರಿಸಿ ಈಗ ಒಂದು ಪ್ರಶ್ನೆ, ಸ್ವಲ್ಪ ಸಮಯದ ನಂತರ, ಸ್ವಲ್ಪ ಸಮಯದ ನಂತರ ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಗುರು? ಇದನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳೇ ಸ್ನೇಹಿತರೆ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾ, ನಾಳೆ ಅಥವಾ ನಾಡಿದ್ದು ಮುಂದಿನ ಕಥೆಯೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.